ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು, 1 ಲಕ್ಷದವರೆಗೆ ದಂಡವನ್ನು ಹಾಕ್ತಾರಂತೆ. ಒಂದು. ಎರಡನೇದು, ಫೈನಾನ್ಸ್ ಕಂಪನಿ ನೋಂದಣಿ ಆಗಿರಬೇಕು ಕಡ್ಡಾಯವಾಗಿ. ಯಾರ್ಯಾರೋ ಕೈ ಸಾಲ, ಬಡ್ಡಿ ಸಾಲ, ಲೇವಾದೇವಿ ವ್ಯವಹಾರ ಮಾಡಂಗಿಲ್ಲ, ನೋಂದಣಿ ಆಗಿರಬೇಕು. RBIನ ನಿಯಮ ಪಾಲನೆ ಕಡ್ಡಾಯವಾಗಿ ಮಾಡಬೇಕು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಹಲವಾರು ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದ್ದಾರೆ, ಅದನ್ನ ಪ್ರತಿಯೊಂದು ಫೈನಾನ್ಸ್ ಕಂಪನಿಯವರು ಕೂಡ ಫಾಲೋ ಮಾಡಲೇಬೇಕು. ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕಾಗುತ್ತೆ. ಯಾರಿಗೆ ಸಾಲ ಕೊಡ್ತಾ ಇದ್ದೀರಾ, ಎಲ್ಲಿ ಸಾಲ ಕೊಡ್ತಾ ಇದ್ದೀರಾ, ಯಾವ ಆಧಾರದ ಮೇಲೆ ಸಾಲ ಕೊಡ್ತಾ ಇದ್ದೀರಾ ಹೇಳಬೇಕು. ಆಮೇಲೆ ಸರ್ಕಾರ ಕೂಡ ಮುಚ್ಚಳಿಕೆಯನ್ನು ಬರೆಸ್ಕೊಳ್ಳುತ್ತಂತೆ. ಮುಚ್ಚಳಿಕೆ ಅಂತಂದ್ರೆ ಫೈನಾನ್ಸ್ ಕಂಪನಿಗಳಿಂದ ಮುಚ್ಚಳಿಕೆ, ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅದಕ್ಕೆ ಸೈನ್ ಮಾಡಬೇಕು ಅವರು. 2 ವರ್ಷ ಕಾರ್ಯನಿರ್ವಹಿಸಲು ಮಾತ್ರ ಅನುಮತಿ. ನೀವು ಲೋನ್ ಕೊಟ್ಬಿಟ್ಟು 5 ವರ್ಷ ವಸೂಲಿ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಯಾವುದೇ ಆದರೂ ಕೂಡ 2 ವರ್ಷ ಮ್ಯಾಕ್ಸಿಮಮ್, ಅಷ್ಟರಲ್ಲಿ ಮುಗಿಸ್ಕೋಬೇಕು ನೀವು. ನವೀಕರಣ ಮುಗಿದ 60 ದಿನಗಳಲ್ಲಿ ಮರು ನವೀಕರಣ ಆಗಬೇಕು ಫೈನಾನ್ಸ್ ಕಂಪನಿಗಳು. ನಿಮ್ಗೊಂದು ಡ್ಯೂರೇಷನ್ ಕೊಟ್ಟಿರ್ತಾರಲ್ಲ 2 ವರ್ಷ, ಅದು ಮುಗಿದ ತಕ್ಷಣ ಅದನ್ನ ರಿನ್ಯೂ ಮಾಡಿಸ್ಕೋಬೇಕು ನೀವು. ಒಬ್ಬ ಸಾಲಗಾರ 2 ಸಂಸ್ಥೆಗಳಿಂದ ಮಾತ್ರ ಸಾಲ ಪಡಿಬಹುದು. ನಮ್ಮಲ್ಲಿ ಅದೇ ಆಗಿರೋದು ಎಡವಟ್ಟು. ಒಬ್ಬೊಬ್ರು 5 ಫೈನಾನ್ಸ್ ಕಂಪನಿಯಿಂದ 2 ಲಕ್ಷ ತರ 10 ಲಕ್ಷ ತಗೊಂಡ್ಬಿಡ್ತಾರೆ. ಹಂಗೆ ಮಾಡಂಗಿಲ್ಲ. ಆಮೇಲೆ ಒಬ್ಬ ಸಾಲಗಾರನಿಗೆ ಒಟ್ಟು ಸಾಲದ ಮೊತ್ತ 2 ಲಕ್ಷ ಮೀರಂಗಿಲ್ಲ. 2 ಲಕ್ಷದ ಮೇಲೆ ಸಾಲನೂ ಮಾಡಂಗಿಲ್ಲ. ಅವ್ರಿಗೂ ಕಡಿವಾಣ. ಬೇಕಾಬಿಟ್ಟಿ ಸಾಲ ತಗೊಳಂಗಿಲ್ಲ. 2 ಲಕ್ಷ ಸಾಲಗಾರರು ನೀವು ಸಾಲ ತಗೋಬೇಕಾದ್ರೆ ನಿಮ್ಗೆ ಎಷ್ಟೇ ಆಸ್ತಿ ಪಾಸ್ತಿ ಇರಬಹುದು, 2 ಲಕ್ಷ ರೂಪಾಯಿ ತನಕ ಮಾತ್ರ ಸಾಲ ತಗೋಬೇಕಾಗತ್ತೆ. ಸಾಲ ಕೊಡುವವರಿಗೆ, ಸಾಲವನ್ನ ತೆಗೆದುಕೊಳ್ಳುವವರಿಗೆ ಇಬ್ಬರಿಗೂ ಕೂಡ ಕಡಿವಾಣ ಹಾಕ್ತಾ ಇದೆ ಸರ್ಕಾರ. ಮತ್ತೆ